ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಿದ್ದೇವೆ. ಯಥಾರ್ಥವಂತರ ಪ್ರಾರ್ಥನೆಯು ಆತನಿಗೆ ಆನಂದಕರವಾದದೆಂಬುದಾಗಿ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ದೇವ ಮಕ್ಕಳಾಗಿ ನಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ ಆತನು ಆನಂದಿಸುತ್ತಾ ಇದ್ದಾನೆ. ನಾವು ಮಾಡುವಂತಹ ಪ್ರತಿ ಪ್ರಾರ್ಥನೆಗೆ ಆತನು ಉತ್ತರವನ್ನು ಕೊಡುತ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರು ಇದುವರೆಗೂ ಮಾಡಿರುವಂತಹ ಮೇಲು ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಪ್ರತಿದಿನ ಸ್ತುತಿಯೊಂದಿಗೆ ಆರಂಭಿಸುವುದರಿಂದ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ತಡೆಗಳನ್ನು, ಪ್ರತಿಬಂಧಕವನ್ನು ಆತನು ತೊಲಗಿಸಿ ದೊಡ್ಡ ಜಯವನ್ನು ದೇವರು ನಮಗೆ ದಯಪಾಲಿಸುತ್ತಾರೆ. ಪ್ರತಿದಿನ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವೆ. ಈ ವಾಗ್ದಾನ ಸಂದೇಶದ ಮೂಲಕ ನೀವು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂದು ಕೇಳಿ ನಾನು ಕರ್ತನನ್ನು ಸ್ತುತಿಸುತ್ತಿದ್ದೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಿದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 31 and verse 14. ಯಾಜಕರನ್ನು ಮೃಷ್ಟ ಭೋಜನದಿಂದ ತಂಪುಗೊಳಿಸುವೆನು. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ಇದು ಯೆಹೋವನ ನುಡಿ. ಮೈ ಪೀಪಲ್ ಶಾಲ್ ಬಿ ಸ್ಯಾಟಿಸ್ಫೈಡ್ ವಿತ್ ಮೈ ಗುಡ್ನೆಸ್. ಎಷ್ಟು ಜನ ನಂಬುತ್ತೀರಾ ನಮ್ಮ ದೇವರು ಒಳ್ಳೆಯವನು ಎಂದು? ಪ್ರೈಸ್ ಗಾಡ್. ಎಸ್, ಅವರ್ ಗಾಡ್ ಈಸ್ ಗುಡ್. ದೇವರು ಒಳ್ಳೆಯವನು. ಆತನು ಕೊಡುತ್ತಾ ಇರುವಂತಹ ವಾಗ್ದಾನ ಏನೆಂದರೆ, ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾದ ವಾಗ್ದಾನ ನೋಡುತ್ತೇವೆ. ಆ ಮೇಲಿನ ವಾಕ್ಯವನ್ನು ನಾವು ನೋಡುವುದಾದರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆನ್ನುವಂಥ ವಾಗ್ದಾನವನ್ನು ಇದೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ಪ್ರೀತಿ, ಆತನ ಒಳ್ಳೆಯತನ, ಆತನ ಜನರ ಕುರಿತಾಗಿ ಆತನು ಇಟ್ಟಿರುವಂತಹ ಉದ್ದೇಶ ಬಹಳ ಉನ್ನತವಾದದ್ದು. ಕೆಲವು ಸಾರಿ ಸೈತಾನನು ನಮ್ಮ ಕಿವಿಗಳಿಗೆ ಬಂದು ಹೇಳುತ್ತಾ ಇರುತ್ತಾನೆ, ದೇವರು ನಿನ್ನ ಕುರಿತಾಗಿ ಯಾವುದೇ ಉದ್ದೇಶ ಇಟ್ಟಿಲ್ಲ. ಆತನು ನಿನ್ನ ಜೀವಿತದಲ್ಲಿ ಒಳ್ಳೆಯ ಪ್ರಣಾಳಿಕೆ ಹೊಂದಿದ್ದರೆ ಯಾಕೆ ನಿನಗೆ ಕಷ್ಟ ಬರಬೇಕು? ಈ ನಷ್ಟದಲ್ಲಿ ಯಾಕೆ ಸಿಲುಕಿಕೊಳ್ಳಬೇಕು? ನಿನಗೆ ಯಾಕೆ ಈ ನಿಂದೆ? ನಿನಗೆ ಯಾಕೆ ಈ ಪ್ರತಿಬಂಧಕ ಎಂಬುದಾಗಿ ಸೈತಾನನು ಅನೇಕ ಸಾರಿ ಮಾತನಾಡುತ್ತಾ ಇರುತ್ತಾನೆ. ದೇವರಿಂದ ನಮ್ಮ ಮನಸ್ಸನ್ನು ತಿರುಗಿಸಬೇಕೆನ್ನುವಂಥದ್ದು ಸೈತಾನನ ಆಲೋಚನೆ. ಆದರೆ ದೇವರ ಮಕ್ಕಳಾಗಿ ನಾವು ಪ್ರತಿ ಸಾರಿ ನೆನಪಿಸಿಕೊಳ್ಳಬೇಕಾಗಿರುವಂಥದ್ದು ದೇವರ ಒಳ್ಳೆಯತನ. ವಿ ನೀಡ್ ಟು ರಿಮೆಂಬರ್ ಗಾಡ್ಸ್ ಗುಡ್ನೆಸ್ ಕ್ವೈಟ್ ಆಫನ್. ಎಲ್ಲಾ ಸಮಯದಲ್ಲಿ ನಾವು ದೇವರ ಒಳ್ಳೆಯತನವನ್ನು ಕ್ಲೇಮ್ ಮಾಡಬೇಕು, ಎಲ್ಲಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳಬೇಕು. ನಾನು ನನ್ನ ಜೀವಿತದ ಕುರಿತಾಗಿ ಸಾಕ್ಷಿ ಹೇಳಬಹುದು, ನನ್ನ ದೇವರು ಬಹಳ ಒಳ್ಳೆಯವನು ಎಂದು ಮನಪೂರ್ವಕವಾಗಿ ನಾನು ಹೇಳುತ್ತೇನೆ. ಕೆಲವು ಸಾರಿ ಕಷ್ಟಗಳು, ಇಕ್ಕಟ್ಟುಗಳು ಬಂದಾಗಲೂ ಕೂಡ ದೇವರು ತನ್ನ ಒಳ್ಳೆಯತನವನ್ನು ವ್ಯಕ್ತಪಡಿಸಿ ಅನೇಕ ವಿಷಯದಲ್ಲಿ ನನಗೆ ಒಳಿತನ್ನು ಮಾಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಒಳಿತು ಮಾಡುವಂತಹ ದೇವರು ಯಾವತ್ತೂ ಕುಗ್ಗಿ ಹೋಗಬೇಡ, ಅಧೈರ್ಯ ಪಡಬೇಡ, ನಿರುತ್ಸಾಹ ಪಡಬೇಡ. ಅವರು ಹೀಗೆ ಹೇಳುತ್ತಿದ್ದಾರೆ, ಇವರು ಹಾಗೆ ಹೇಳುತ್ತಾ ಇದ್ದಾರೆ ಎಂಬುದಾಗಿ ಭಯಪಡುವ ಅವಶ್ಯಕತೆ ಇಲ್ಲ. ಲುಕ್ ಅನ್ ಟು ಗಾಡ್, ಈ ವಿಲ್ ಸ್ಯಾಟಿಸ್ಫೈ ಯು ವಿತ್ ಹಿಸ್ ಗುಡ್ನೆಸ್. ಲೋಕದಲ್ಲಿ ಎಲ್ಲೂ ಕೂಡ ತೃಪ್ತಿ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂತಹ ಮಾತು ಎಲ್ಲೂ ಕೂಡ ಕಾಣಿಸುತ್ತಾ ಇಲ್ಲ. ಏ ದಿಲ್ ಮಾಂಗೆ ಮೋರ್ ಎಂಬುದಾಗಿ ಮನುಷ್ಯನು ಇನ್ನೂ ಬೇಕು, ಇನ್ನೂ ಬೇಕು ಎಂಬುದಾಗಿ ತೃಪ್ತಿ ಇಲ್ಲದೆ ಬದುಕುತ್ತಾ ಇದ್ದಾನೆ. ಒಂದು ಸಾರಿ ಒಂದು ಪ್ರಾಂತ್ಯದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ತಾನು ಸಂಪಾದಿಸಿದಂತಹ ಹಣವನ್ನೆಲ್ಲ ಕೂಡ ಅವನಿಗೆ ಸಂಪಾದಿಸಿದಂತಹ ಹಣವನ್ನು ಭೂಮಿಯಲ್ಲಿ ಅಗೆದು ಮುಚ್ಚಿಡು ಎಂಬುದಾಗಿ ಹೇಳಿದಂತೆ. ಆತನು ಸತ್ತು ಹೋಗುವ ಮುನ್ನ ತನ್ನ ಹೆಂಡತಿಗೆ ಹೇಳಿದಂತೆ, ನಾನು ಇಷ್ಟು ಸಂಪಾದಿಸಿದ್ದೇನೆ, ಆದ್ದರಿಂದ ಎಷ್ಟೋ ಸ್ವಲ್ಪ ತೆಗೆದುಕೊಂಡು ಹೋಗಬೇಕೆಂದು ಅಂದುಕೊಂಡಿದ್ದೇನೆ. ನನ್ನನ್ನು ಭೂಮಿಯಲ್ಲಿ ಮುಚ್ಚಿದ ನಂತರ ಆ ಹಣವನ್ನೆಲ್ಲ ಕೂಡ ಆ ಗುಂಡಿಯೊಳಗೆ ಹಾಕಿರಿ. ಹಾಗೆ ಅಂದ ಕೂಡಲೇ ಆ ಹೆಂಡತಿ ಸರಿ ಅಂದಳು. ಒಂದು ದಿನ ಸತ್ತು ಹೋದನು. ಆತನ ಕಾಫಿನನ್ನು ತೆಗೆದುಕೊಂಡು ಭೂಮಿಯೊಳಗೆ ಹಾಕಿದ ನಂತರ ಆ ಹೆಂಡತಿ ಎಷ್ಟು ಬುದ್ಧಿವಂತಳೆಂದರೆ, ಆತನ ಹೆಸರಿನ ಮೇಲೆ ಎಷ್ಟು ಹಣ ಇತ್ತೋ ಅದೆಲ್ಲವನ್ನು ಕೂಡ ಚೆಕ್ ಬುಕ್ಲೆಟ್ ಅಲ್ಲಿ ಬರೆದು ಆ ಚೆಕ್ ಅನ್ನು ಕೆಳಗೆ ಹಾಕುದ್ಲಂತೆ. ಎಷ್ಟು ಬುದ್ಧಿವಂತಳು ನೋಡಿ. ಲೋಕದಲ್ಲಿ ಅನೇಕರು ತೃಪ್ತಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದರೆ ನಿಜವಾಗಿ ಯಾರು ತೃಪ್ತಿ ಹೊಂದುತ್ತಾರೆ ಅಂದರೆ ಸತ್ಯವೇದ ಹೇಳುತ್ತದೆ, ದೇವರ ಉಪಕಾರವನ್ನು ಹೊಂದಿದಂಥವರು ತೃಪ್ತಿಯಿಂದ ಬದುಕುತ್ತಾರೆ. ಈ ದಿನ ಒಂದು ವೇಳೆ ನಿನ್ನ ಜೀವಿತದಲ್ಲೂ ಕೂಡ ತೃಪ್ತಿ ಇಲ್ಲದೆ, ಜೀವಿತವೆಲ್ಲವೂ ಕೂಡ ಶೂನ್ಯವಾಗಿ ಅಸಂತೃಪ್ತಿಯಿಂದ, ಜೀವಿತದಲ್ಲೆಲ್ಲ ಏನೋ ರೀ ಸುಮ್ಮನೆ ಹಾಗೆ ಬದುಕುತ್ತಾ ಇದ್ದೇನೆಂಬುದಾಗಿ ಒಂದು ವೇಳೆ ಆ ರೀತಿ ಭಾವನೆ ಇದ್ದರೆ, ಯುವರ್ ಗಾಡ್ ಅಂಡ್ ಯುವರ್ ಲವಿಂಗ್ ಸೇವಿಯರ್ ಹೂ ಡೈಡ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಜಸ್ಟ್ ಫಾರ್ ಯು ಅಂಡ್ ಮೀ ಕ್ಯಾನ್ ಸ್ಯಾಟಿಸ್ಫೈ ಯು. ನಿನ್ನನ್ನು ತೃಪ್ತಿಪಡಿಸುವ ದೇವರು ಆತನು. ಇದುವರೆಗೂ ಅಸಹನೆಯಿಂದ ಇದ್ದಂತಹ ನಿನ್ನ ಜೀವಿತವನ್ನು ದೇವರು ತೃಪ್ತಿಗೊಳಿಸುವುದಕ್ಕೆ ಕೋರುತ್ತಿದ್ದಾರೆ. ಮೃಷ್ಟಾನ್ನ ಭೋಜನದಿಂದ ಯಾಜಕರನ್ನು ತೃಪ್ತಿಪಡಿಸುತ್ತೇನೆ ಎಂದು ಹೇಳಿದಂತಹ ದೇವರು, ತೃಪ್ತಿ ಕೊಡುತ್ತೇನೆ ಎಂದು ಹೇಳಿದಂತಹ ದೇವರು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯವನ್ನು ಮಾಡಲಿದ್ದಾರೆ.
ಭಕ್ತನಾದ ದಾವಿದನು ಕೂಡ 103ನೇ ಕೀರ್ತನೆ ಬರೆಯುವಾಗ ಹೇಳುತ್ತಾನೆ, ಮೇಲುಗಳಿಂದ ನನ್ನ ಹೃದಯವನ್ನು ತೃಪ್ತಿಪಡಿಸಿದ ದೇವರು ಎಂದು. ದೇವರು ಒಂದು ಮೇಲನ್ನು ಮಾಡುವುದರಿಂದ, ಒಂದು ಉಪಕಾರವನ್ನು ಮಾಡುವುದರಿಂದ ನಿನ್ನನ್ನು ತೃಪ್ತಿಪಡಿಸಲಿದ್ದಾರೆ. ನಂಬು ಈ ವಾಗ್ದಾನವನ್ನು. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು, ಆಶ್ಚರ್ಯ ಕಾರ್ಯವನ್ನು ಕಾಣುತ್ತೀರಾ. ಹಾಗೆ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಯೆರೆಮೀಯ 31:14 ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೀರಾ. ನಮ್ಮನ್ನು ತೃಪ್ತಿಪಡಿಸುವ ದೇವರು, ನಿಮ್ಮ ಉಪಕಾರವನ್ನು ತೋರಿಸುವುದರ ಮೂಲಕ, ನಿಮ್ಮ ಉಪಕಾರವನ್ನು ನಮ್ಮ ಜೀವಿತದಲ್ಲಿ ಮಾಡುವುದರ ಮೂಲಕ ತೃಪ್ತಿ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರು, ಈ ದಿನ ಯಾರ್ಯಾರು ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನೀವು ಒಳ್ಳೆಯದನ್ನು ಮಾಡುವುದರ ಮೂಲಕ, ಉಪಕಾರವನ್ನು ಮಾಡುವುದರ ಮೂಲಕ ಅವರನ್ನು ತೃಪ್ತಿಗೊಳಿಸಬೇಕೆಂದು ಕೋರುತ್ತೇನೆ. ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ಒಂದು ವೇಳೆ ದೇವರ ನಿಮ್ಮ ಪ್ರಿಯರು ಉಪಕಾರಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದರೆ, ಈ ದಿನ ಅವರ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದು ಕೋರುತ್ತೇನೆ. ನಂಬಿಕೆಯಿಂದ ಯಾರು ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಳಿತು ಮಾಡಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿ, ದುಃಖದಲ್ಲಿರುವವರನ್ನು ಬಲಪಡಿಸಿರಿ. ಸಂಪೂರ್ಣವಾದ ನಿಮ್ಮ ಚಿತ್ತವನ್ನು ಅವರ ಜೀವಿತದಲ್ಲಿ ನೆರವೇರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ದಿನವೆಲ್ಲ ಬೇಕಾಗಿರುವ ಜಯವನ್ನು ಪ್ರತಿಯೊಬ್ಬರಿಗೂ ಕೂಡ ದಯಪಾಲಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.